ತೆಂಗಿನ ಗರಿಯಿಂದ ಗಿಳಿಯನ್ನು ಮಾಡುವಂತಹ ವಿಧಾನ. ಈ ರೀತಿ ತೆಂಗಿನ ಗರಿಯನ್ನು ಎರಡೂ ಗರಿಗಳನ್ನು ತೆಗೆದುಕೊಂಡು ಇದನ್ನಾಗಿ ಮಡಿಸ್ಕೊಳ್ಬೇಕು. ಹಾಗೆ ಇನ್ನೊಂದು ಗರಿಯನ್ನು ತೆಗೆದುಕೊಂಡು ನಾನು ತೋರಿಸುವ ರೀತಿಯಲ್ಲಿ ಹಾಕ್ತಾ ಹೋಗಬೇಕು. ಈ ತೆರನಾಗಿ ರಜೆಯಲ್ಲಿ ಮಕ್ಕಳಿಗೆ ನಾವು ಮಾಡಿಸಬಹುದು. ಈ ತೆಂಗಿನ ಗರಿಗಳು ನಮಗೆ ಹಳ್ಳಿಗಳಲ್ಲಿ ಹೇರಳವಾಗಿ ಸಿಗ್ತವೆ. ಇವುಗಳಿಂದ ನಾವು ಮಕ್ಕಳಿಗೆ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಒಂದು ರೀತಿ ಕ್ರಿಯೇಟಿವಿಟಿಯನ್ನು ಬೆಳೆಸ್ಬೋದು. ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ನಿಧಾನಕವಾಗಿ ಎಳಿತಾ ಹೋಗಬೇಕು. ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳೋ ಥರ ಎಲ್ಲ ಕಡೆ ನೋಡಿಬಿಟ್ಟು ನಿಧಾನಕ್ಕೆ ಎಳೆದುಕೊಳ್ಬೇಕು. ನಂತರ ಅದರ ಗರಿಗಳನ್ನು ಮತ್ತು ಮುಖವನ್ನು ಮಾಡಬೇಕು. ಇದು ಮಧ್ಯದಲ್ಲಿನ ದೇಹ ಈ ಥರನಾಗಿ ಬರ್ತದೆ. ಇವಾಗ ಒಂದು ಕಡೆ ತೆಗೆದುಕೊಂಡು ಅದನ್ನು ಸೂಜಿ ಅಥವಾ ಬೇರೆ ಪೆನ್ನು ಅಥವಾ ಚಾಕುವಿನಿಂದ ಅದನ್ನು ಈ ಥರನಾಗಿ ಸ್ವಲ್ಪ ಭಾಗವನ್ನಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಅಲ್ಲಿ ನಮಗೆ ಈ ಭಾಗನ ಆ ಕಡೆ ತೂರಿಸ್ಬೇಕು, ಹಾಯಿಸ್ಬೇಕು. ಹಾಕಿ ಸ್ವಲ್ಪ ಜಗ್ಗಿಕೊಳ್ಬೇಕು ಅದನ್ನು. ಆಮೇಲೆ ಅದೇ ಥರನಾಗಿ ಇನ್ನೊಂದು ಪಕ್ಕದಲ್ಲಿಯೂ ಸಹ ಆದರೆ ಅದನ್ನು ಅದರ ವಿರುದ್ಧ ದಿಕ್ಕಿನಲ್ಲಿ, ನೇರವಾಗಿ ಅಲ್ಲ, ಅದರ ವಿರುದ್ಧ ದಿಕ್ಕಿನಲ್ಲಿ ಮತ್ತೆ ಅದೇ ಥರನಾಗಿ ಸೂಜಿಯಿಂದ ಒಂದು ಚೂರು ಜಾಗವನ್ನು ಮಾಡ್ಕೊಳ್ಬೇಕು. ಮಾಡಿಕೊಂಡು ಅದರಲ್ಲಿ ನಾವೇನು ಮಾಡಬೇಕು, ಆ ಕಡೆಯ ಪಾರ್ಟನ್ನು ತಗೊಂಡು ಸೇರಿಸ್ಕೊಳ್ಬೇಕು. ಈ ಥರನಾಗಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಜಗ್ಕೊಳ್ಬೇಕು. ಅದರ ಶೇಪ್ ಕರೆಕ್ಟ್ ಆಗೋ ಥರನಾಗಿ ಒಂಚೂರು ಜಗ್ಕೊಳ್ಬೇಕು. ಇದೇ ಥರನಾಗಿ ಮಾಡಿಕೊಂಡು ಇವಾಗ ಗರಿಗಳನ್ನ ಮಾಡ್ಕೋಬೇಕು. ಒಂದು ಕಡೆ ಗರಿಯನ್ನು ಮತ್ತು ಇನ್ನೊಂದು ಕಡೆ ಮುಖವನ್ನು ಮಾಡ್ಕೋಬೇಕು. ಅದನ್ನ ಕತ್ತರಿಯಿಂದ ನಾವು ನೋಡಿ ಸಮನಾಗಿ ಕಟ್ ಮಾಡ್ಕೊಳ್ಬೇಕು. ಎರಡೂ ಕಡೆ ಒಂದೇ ರೀತಿ ಬಂದಿರುತ್ತೆ. ನಾವು ಯಾವ ಕಡೆ ಬೇಕಾದರೂ ಅದನ್ನು ಗರಿಯನ್ನು ಮಾಡ್ಕೋಬೇಕು. ಗರಿಯನ್ನು ಮಾಡ್ಕೋಬೇಕಾದ್ರೆ ಈ ಥರ ಕತ್ತರಿಯಿಂದ ಅದನ್ನ ಕಟ್ ಮಾಡ್ಕೋಬೇಕು. ಒಂದೊಂದು ಎಳೆ ಎಳೆಯಾಗಿ ಕಟ್ ಮಾಡ್ಕೋಬೇಕು. ಅದು ಗರಿ ಥರ ನಮಗೆ ಕಾಣಿಸ್ತದೆ. ಈ ಥರನಾಗಿ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಕಡೆಗೆ ಮುಖವನ್ನು ಮಾಡ್ಕೋಬೇಕು. ಮುಖದ ಶೇಪ್ನಲ್ಲಿ ನಾವು ಅದನ್ನು ಕಟ್ ಮಾಡ್ಕೋಬೇಕು. ಅದರ ಕೊಕ್ಕು ಮತ್ತು ಮುಖವನ್ನು ಕಟ್ ಮಾಡ್ಕೋಬೇಕು. ಈ ಥರನಾಗಿ ಇವಾಗ ನಮಗೆ ಅದು ಗಿಳಿ ಥರ ಕಾಣಿಸ್ತಾ ಇದೆ. ಗಿಳಿಯ ಶೇಪನ್ನು ಅದು ಪಡೆದುಕೊಂಡಿದೆ. ಹೀಗೆ ಮಾಡಿ ಅದಕ್ಕೆ ಕಣ್ಣನ್ನು ಒಂದು ಸ್ಟಿಕ್ಕರನ್ನು ಅಂಟಿಸ್ಕೋಬೋದು. ಇಲ್ಲ ನೀವು ಒಂದು ಪೇಂಟಿನ ಒಂದು ಚುಕ್ಕಿಯನ್ನು ಸಹ ಅಲ್ಲಿ ಇಡ್ಬೋದು. ಈ ಥರ ಚಿಕ್ಕದಾಗಿರುವಂಥ ಸ್ಟಿಕ್ಕರನ್ನು ನಾನಿಲ್ಲಿ ಅಂಟಿಸಿದ್ದೀನಿ. ಅದು ಕಣ್ಣಿನ ತೆರನಾಗಿ ಕಾಣಿಸ್ತದೆ. ಹಾಗೆ ನಂತರ ಅದರ ಕತ್ತಿಗೆ ಒಂದು ದಾರವನ್ನು ನಾವು ಕಟ್ಕೋಬೋದು. ಕೆಂಪು ದಾರವನ್ನು ಕಟ್ಟಿದರೆ ಅದು ಚೆನ್ನಾಗಿ ಕಾಣಿಸ್ತದೆ. ನಂತರ ಅದರ ಕೊಕ್ಕುಗೆ ಒಂಚೂರು ಕೆಂಪು ಪೇಂಟನ್ನು ಹಚ್ಕೊಂಡ್ರೆ ಅದು ಕೊಕ್ಕು ಚೆನ್ನಾಗಿ ಕಾಣಿಸ್ತದೆ. ಕೆಂಪಾಗಿ ಗಿಳಿ ತೆರನಾಗಿ ಕಾಣಿಸ್ತದೆ. ಈ ರೀತಿ ನಾವು ಗಿಳಿಯನ್ನು ಮಾಡ್ಕೊಳ್ಬೋದು. ಈ ರೀತಿ ಮಕ್ಕಳಿಗೆ ಮಾಡಿಸೋದ್ರಿಂದ ಮಕ್ಕಳಿಗೆ ಒಂಥರ ಖುಷಿನೂ ಕೊಡ್ತದೆ ಹಾಗೂ ಅದರ ಮಕ್ಕಳ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸ್ತದೆ. ಹಾಗೂ ರಜೆಯಲ್ಲಿ ಮಕ್ಕಳ ಬೇಜಾರನ್ನು ಕಳೆಯಲು ಸಹ ಇದು ಸಹಾಯಕವಾಗ್ತದೆ. ಹಾಗೂ ಶಾಲೆಗಳಲ್ಲಿ ಇದನ್ನು ನಾವು TLM ಆಗೂ ಸಹ ನಾವು ಬಳಸ್ಕೊಳ್ಬಹುದು. ಧನ್ಯವಾದಗಳು.